ಸ್ವಾಮೀಜಿ ಮೇಲೆ ಆಗಿರುವಂತ FIR ಹ್ಮ್. ದೇಶಪೂರಿತ ಅನ್ನುವಂತ ಟೀಕೆ ಬಿಜೆಪಿ ಅವರು ಮಾಡ್ತಿದ್ದಾರೆ. ಸ್ವಾಮೀಜಿ ಅವರು ಕ್ಷಮೆ ಕೇಳಿದ್ಮೇಲೆ ಕೂಡ FIR ಹಾಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಟೀಕೆ ಅಶೋಕ್ ಅವರು. ಇಲ್ಲ, ಅವರು ಪೊಲೀಸ್ನವರಿಗೆ ಕಾನೂನು ಬಿಟ್ಟು ಏನು ಗೊತ್ತಾಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ಸಂದರ್ಭಕ್ಕೆ ಆ ರೀತಿ ಮಾಡಿರ್ತಾರೆ. ಅವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂಥೇಳಿ ನಾವುಗಳು ಯಾರೂ ಹೇಳೋದಕ್ಕಾಗೋದಿಲ್ಲ. ಅವರಿಗೆ ಈ ರೀತಿ ಅವ್ರು ಮಾಡಿದ ಮಾತಿಗೆ ಅವರು ಕಂಪ್ಲೇಂಟ್ ಮಾಡಿಕೊಂಡು ಇದು FIR ಮಾಡಿದ್ದಾರೆ. ಅದರಿಂದ ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ. ಅವರು ಅಪರವಾಗಿರೋರು ಒಂದು ಮಾತಾಡ್ತಾರೆ, ವಿರುದ್ಧವಾಗಿರೋರು ಒಂದು ಮಾತಾಡ್ತಾರೆ. ಆದರೆ ಕಾನೂನನ್ನು ಹೊರತುಪಡಿಸಿ ಯಾರೂ ಕೂಡ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಅಂದ್ರೆ ನನ್ನ ಕರಿಯಾಂದವ್ರಿಗೆ ಇವ್ರಿಗೂ FIR ಮಾಡಲಿಲ್ಲ, ನೋಟಿಸ್ ಕೊಡಲಿಲ್ಲ, ಸ್ವಾಮೀಜಿ ವಿರುದ್ಧ ಮಾಡ್ತಿದ್ದಾರೆ. ಅಲ್ಲ, ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಿದೆ ಅಲ್ವಾ. ಆ ಭಾಷೆ ಉಪಯೋಗಿಸಿದಾಗ ಯಾವ ಭಾಷೆ ಸರಿ ಯಾವ ಭಾಷೆ ಸರಿ ಇಲ್ಲ ಅನ್ನೋದನ್ನು ಕಾನೂನಿನಲ್ಲಿ ಏನಿದೆ ಅದನ್ನು ಮಾಡ್ತಾರೆ. ನಾವು ಹೇಳಿ ಈ ಈ ಭಾಷೆ ಇದು ಹಿಂಗಿದೆ ಅದನ್ನು ಮಾಡಿ ಆ ಭಾಷೆ ಬಿಟ್ಬಿಡಿ ಅಂತ ನಾವು ಯಾರು ಹೇಳೋದಿಲ್ಲಲ್ಲ. ಅವರಿಗೇನು ಸೂಕ್ತವಾಗಿ ಕಾನೂನು ಚೌಕಟ್ಟಿನಲ್ಲಿ ಕಾಣಿಸುತ್ತೆ ಅದನ್ನು ಮಾಡ್ತಾರೆ. ಸರಿಗೆ ಸಚಿವರುಗಳದ್ದು ವರದಿ ಎಲ್ಲ ತಗೊಂಡಿದ್ದಾರೆ ಹೈಕಮಾಂಡ್ ಪ್ರೋಗ್ರೆಸ್ ರಿಪೋರ್ಟ್. ಕ್ಯಾಬಿನೆಟ್ ರೀಶಫಲ್ ಯಾವಾಗ ಅನ್ನೋ ಪ್ರಶ್ನೆ ಇದೆ. ಕೆಲವರೆಲ್ಲ ಒತ್ತಾಯ ಮಾಡ್ತಾರೆ, ಜಿಲ್ಲೆಗಳ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಕೋಲಾರದಲ್ಲಿ 4 ಜನ MLA ಗೆದ್ದಿದ್ದೀವಿ, ಒಬ್ರಿಗೂ ಅವಕಾಶ ಇಲ್ಲ ಅಂತ ಅವರು ಕೂಡ ಒತ್ತಾಯ ಮಾಡ್ತಾರೆ. ಇಲ್ಲ, ಈಗ ನಮಗೆಲ್ಲ ಅವರು ಪ್ರತಿಯೊಬ್ಬರಿಗೂ ಮಂತ್ರಿಗಳಿಗೆ ನಿಮ್ಮ ಇಲಾಖೆಯ ವರದಿ ಕೊಡಿ ಮತ್ತು ನೀವು ಪಕ್ಷಕ್ಕೆ ಏನು ಕೆಲಸ ಮಾಡಿದ್ದೀರಾ ಅದನ್ನು ಕೊಡಿ ಅಂತೇಳಿ ಎಲ್ಲ ಕೇಳಿದರು. ನಾವೆಲ್ಲ ಮೊದಲೇ ಕೊಟ್ಬಿಟ್ಟು ಕೆಲವರು ಕೊಡೋಕ್ಕಾಗಿರಲಿಲ್ಲ. ಈಗ ಅವರೆಲ್ಲ ಕೊಡ್ತಾ ಇದ್ದಾರೆ. ಅದನ್ನು ಅವರು ಎವ್ಯಾಲ್ಯೂಯೇಟ್ ಮಾಡಿ ಏನು ತೀರ್ಮಾನ ತೊಗೋಬೇಕೋ ಅದನ್ನು ಹೈಕಮಾಂಡ್ನವರು ತೊಗೊಳ್ತಾರೆ. ಹಿಂದೆ ಕೂಡ ಇದೇನು ಮೊದಲನೇದಾನೆ ಅಲ್ಲ, ಇದು ಹೊಸದಾಗಿ ಮಾಡ್ತಾ ಇರೋದಲ್ಲ. ಇದು ಹಿಂದೆ ಕೂಡ SM ಕೃಷ್ಣ ಅವರಿದ್ದಾಗ ಗುಲಾಂ ನಬಿ ಆಜಾದೇ ಬಂದಿದ್ದರು, ಅವರು ಎವ್ಯಾಲ್ಯೂಯೇಟ್ ಮಾಡಿದರು. ಅದೆಲ್ಲ ನಡೆದಿದೆ ಹಿಂದೆ ಎಲ್ಲ. ಅದರಿಂದ ಅವರು ಏನು ಆ ರಿಪೋರ್ಟ್ಗಳನ್ನು ತೊಗೊಂಡು ಏನು ತೀರ್ಮಾನಗಳು ಮಾಡ್ತಾರೆ ಅದರದ್ದೇ ಆಧಾರ ಇಟ್ಕೊಂಡು ರಿಷಫಲ್ ಮಾಡ್ತಾರಾ ಅಥವಾ ಬೇರೆ ಬೇರೆ ಅವ್ರಿಗೆ ಸಿಕ್ಕಿರೋ ಮಾಹಿತಿಗಳನ್ನ ಅನ್ರೆಪ್ರೆಸೆಂಟೆಡ್ ಡಿಸ್ಟ್ರಿಕ್ಟ್ಸ್ ಇದ್ದರೆ ಅದನ್ನ ಆ ಫ್ಯಾಕ್ಟರ್ನು ಕೂಡ ಕನ್ಸಿಡರ್ ಮಾಡ್ತಾರಾ ಏನು, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರೋದು. ಪ್ರಶ್ನೆಗಳ ಹಾಕಿ ಉತ್ತರವನ್ನು ಪಡ್ಕೊಳ್ಳುವಂತ ಪ್ರಯತ್ನ ಆಗಿದೆ. 6 ಪ್ರಶ್ನೆ ಕೇಳಿದ್ರು ಹೈಕಮಾಂಡ್. ನೋಡಿದ್ರೆ ಕಂಪ್ಲೀಟ್ ಆಗಿ ಇದನ್ನೇ ಮಾನದಂಡವಾಗಿ ಇಟ್ಕೊಳ್ತಾರೆ ಅನ್ನೋ ತರ ಕಾಣ್ತದೆ. ಗೊತ್ತಿಲ್ಲ, ಅದು ಕೂಡ ಒಂದು ಪಾರ್ಟ್ ಅಲ್ವಾ. ಆ ಮಾನದಂಡಗಳು ಕೂಡ ಒಂದು ಪಾರ್ಟು. ಅದರಲ್ಲಿ ನೀವು ಇಲಾಖೆಯಲ್ಲಿ ಎಷ್ಟು ಸಮರ್ಥವಾಗಿ ಕೆಲಸ ಮಾಡಿದ್ದೀರಾ, ಪಕ್ಷಕ್ಕೆ ಎಷ್ಟು ಸಮರ್ಥವಾಗಿ ಕೆಲಸ ಮಾಡಿದ್ದೀರಾ, ಅದೆಲ್ಲ ಮೊದಲಿನಿಂದನೂ ಇದೆ. ಅದೇನು ಹೊಸತೇನಲ್ಲ. ಈಗ ನಾವೆಲ್ಲ ಪಾರ್ಟಿ ಆಫೀಸ್ಗಳಿಗೆ ಹೋಗಬೇಕು, ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಗೊತ್ತಾಗುತ್ತಲ್ಲ. ಈಗ ನಾವು ಯಾವುದೋ ಜಿಲ್ಲೆಗೆ ಹೋದರೆ ನಮಗೆ ಪಾರ್ಟಿ ಆಫೀಸ್ಗೆ ಹೋಗಬೇಕು ಅನ್ನೋದು ಒಂದು ಪದ್ಧತಿಯನ್ನು ನಾನಿರುವಾಗಲೇ ಮಾಡಿದ್ದೆ. ಅದಕ್ಕೂ ಮೊದಲು ಇತ್ತು ಅದು ನಿಯಮ. ಆಮೇಲೆ ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಅಂದರೆ ಪಕ್ಷ ಬರೀ ಅಧಿಕಾರಕ್ಕೆ ಕೂತ್ಕೊಂಡು ನೀವು ಪಕ್ಷ ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋ ಅರ್ಥ. ಅದಕ್ಕೆ ಅದಾಗಬಾರ್ದು ಅಂತ ಅವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತಾರೆ. ಪಕ್ಷಕ್ಕೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಈಗಾಗಲೇ ಅವರು ಹೈಕಮಾಂಡ್ನವ್ರ ಗಮನದಲ್ಲಿದೆ. ಯಾಕೆಂದರೆ ಒಂದು ಹುದ್ದೆ ಒಬ್ರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋದು ಒಂದು ನಿಯಮ ಮಾಡಿದ್ದಾರೆ. ಎಕ್ಸೆಪ್ಷನ್ಸ್ ಮಾಡ್ತಾರೆ ಕೆಲವು ಟೈಮ್ನಲ್ಲಿ. ನಾನಿರುವಾಗಲೂ ಕೂಡ ನನಗೆ PCCಯಲ್ಲಿ ಮುಂದುವರಿಸಿದ್ರು. ನಾನು DCM ಇರುವಾಗ ಹೋಮು ಕೊಟ್ಟಿದ್ದರು, ಮತ್ತು ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿದ್ದರು. ಅದಾದಮೇಲೆ ನನ್ನನ್ನು ಕರೆದು ಕೇಳಿದರು, ನೀವು ಸರ್ಕಾರದಲ್ಲಿ ಇರ್ತೀರಾ ಪಕ್ಷದಲ್ಲಿ ಇರ್ತೀರಾ. ನಾನು ಪಕ್ಷದನ್ನು ಆಪ್ ಮಾಡಿಕೊಂಡೆ. ಪಕ್ಷದಲ್ಲಿ ಇರ್ತೀನಿ ಅಂತ ಹೇಳಿ ನಾನು ಚುನಾವಣೆ ಬರ್ತಾ ಇದೆ ಪಕ್ಷದಲ್ಲಿ ಇರ್ತೀನಿ ಅಂತ ಹೇಳಿದಾಗ ಅವರು ನನ್ನಿಂದ ರಾಜೀನಾಮೆ ಪಡ್ಕೊಂಡ್ರು. ಹಾಗಾಗಿ ಯಾವುದು ತೀರ್ಮಾನ ಎಲ್ಲ ಅವ್ರಿಗೆ ಬಿಟ್ಟಿರೋದು, ಹೈಕಮಾಂಡಿಗೆ. ಎಲ್ಲ ಇರ್ತಾರೆ, ಭಾಳ ಜನ ಇದ್ದಾರೆ ಸಮರ್ಥವಾಗಿರೋರು ಪಕ್ಷದಲ್ಲಿ. ನಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಜನ ಅಧ್ಯಕ್ಷರಾಗುವಷ್ಟು ಸಾಮರ್ಥ್ಯ ಇದೆ. ಅದು ಯಾರಿಗೆ ಆಯ್ಕೆ ಮಾಡ್ತಾರೆ ಅದನ್ನು ಹೈಕಮಾಂಡ್ನವ್ರು ಮಾಡ್ತಾರೆ. ಹಾಸನ ಸಮಾವೇಶದ ಹಿನ್ನೆಲೆಯಲ್ಲಿ ಇವತ್ತು KPCC ಸಭೆ ಕರೆದಿದ್ದಾರಲ್ಲ ಜಿಲ್ಲಾ ಉಸ್ತುವಾರಿಗಳ ಜೊತೆಗೆ. ಇದು ಮೊದಲೇ ಆಗಬೇಕಾಗಿತ್ತ ಅಂತ, ಯಾಕಂದ್ರೆ ಹೈಕಮಾಂಡ್ ದೂರ ಹೋದ ಮೇಲೆ ಇವಾಗ ಸಭೆ ನಡೀತಾ ಇದೆ. ಇನ್ನೊಂದು ಕಡೆ ಪಾರ್ಟಿ ಒಳಗೆ ಡಿಸ್ಪ್ಯೂಟ್ಗಳಿದೆಯಾ ಈ ಸಮಾವೇಶ? ಡಿಸ್ಪ್ಯೂಟ್ಗಳೇನಿಲ್ಲ, ಡಿಸ್ಪ್ಯೂಟ್ ಯಾವುದು ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲ.
ನಮ್ಮಲ್ಲಿ ಸಣ್ಣ ಪುಟ್ಟ ಏನು ಅನಾಮಲೀಸ್ ಇರುವಾಗ ಅದನ್ನ ಸರಿಪಡಿಸ್ಕೊಳ್ತಾರೆ, ಡಿಸ್ಪ್ಯೂಟ್ ಏನಿಲ್ಲ. ಅವರೀಗ ಅಧ್ಯಕ್ಷರು ಅದು ಸಭೆ ಕರೆದು ಯಾವ್ಯಾವ ರೀತಿ ಮಾಡಬೇಕು ಪಕ್ಷದ ಇದರಿಂದ ವೇದಿಕೆ ಅಂತ ಹೇಳಿ ಮಾಡಿಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ. ಬಂಡೀಪುರ ರಾತ್ರಿ ಸಂಚಾರದ್ದು ಅವಕಾಶ ಮಾಡಿಕೊಡೋದೇ ನನ್ನ ಗುರಿ ಅಂತೇಳಿ ನೂತನ ಸಂಸದರು ಹೇಳಿದ್ದಾರೆ ನಿನ್ನೆ ಕ್ಷೇತ್ರದ ಕೂಡ. ನಮ್ಮ ರಾಜ್ಯದ ಸ್ಟ್ಯಾಂಡ್ ಏನು ಸರ್? ಯಾಕಂದ್ರೆ 2009ರಿಂದ ಅದು ಬಂದ್ ಮಾಡಿದ್ದೀವಿ. ಇಲ್ಲ, ನನಗೆ ಅದು ಹೆಚ್ಚು ಮಾಹಿತಿ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆ ಸಂದರ್ಭಕ್ಕೆ ಅನುಗುಣವಾಗಿ ತೀರ್ಮಾನಗಳು ಮಾಡ್ತಾರೆ. ಒಂದೊಂದು ಸಾರಿ ಕೇರಳ ಸರ್ಕಾರದಿಂದ ಕೂಡ ಅವರು ಒಟ್ಟಾಗಿ ತೀರ್ಮಾನ ತಗೋಬೇಕಾಗ್ತದೆ. ಅದೆಲ್ಲ ನೋಡಿ ಮಾಡ್ತಾರೆ. ಇದೇನು ಎರಡೂ ಸರ್ಕಾರಗಳು ಮಾಡಬೇಕಾಗುತ್ತೆ, ಒಬ್ಬರೇ ಮಾಡಿದರೆ ಆಗೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.